ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕಳೆದ ವಿಡಿಯೋದಲ್ಲಿ ನಾನು ಪೂಜಾ ಮಿಷಿನು ಸ್ಕ್ವಯರ್ ಬಾಡಿನ ತೋರಿಸಿದ್ದೆ ಅಲ್ವಾ. ಇವತ್ತು ಬಂದುಬಿಟ್ಟು ನಿಮಗೆ ಪೂಜಾ ಮಿಷಿನು ನಿಮಗೆ ರೌಂಡ್ ಬಾಡಿನ ತೋರಿಸ್ತೀನಿ. ಸ್ಕ್ವಯರ್ಗೂ ರೌಂಡ್ಗೂ ಏನು ಆ ಥರ ವ್ಯತ್ಯಾಸ ಅಂತೂ ಏನೂ ಇಲ್ಲ. ಎರಡೂ ಕೂಡ ನಿಮಗೆ ಸೇಮ್ ಪ್ರೊಸೀಜರ್ ಇರುತ್ತೆ ಮತ್ತು ಎಲ್ಲ ಥರ ಸೇಮೇ ಕ್ವಾಂಟಿಟಿ ಇರುತ್ತೆ. ಅಂದರೆ ಎಲ್ಲ ತುಂಬ ಒಳ್ಳೆಯ ಅದೇ ಗೇಜೇ ಇರುತ್ತೆ. ಮತ್ತು ಇನ್ನೂ ಒಂದು ಅದೇ ಸ್ಟಿಚಿಂಗ್ ಇರುತ್ತೆ. ಏನು ಚೇಂಜಸ್ ಇಲ್ಲ. ಸ್ಕ್ವಯರ್ ಬಾಡಿ ರೌಂಡ್ ಬಾಡಿ ಅನ್ನೋದು ಅಷ್ಟೇ ನಿಮಗೆ ವ್ಯತ್ಯಾಸ. ಮಿಟ್ಟಿನ ಸ್ಟಿಚಿಂಗ್ ಎಲ್ಲನೂ ಸೇಮೇ, ಫೀಚರ್ಸ್ ಕೂಡ ಸೇಮೇ ಇರುತ್ತೆ. ಅದರಲ್ಲಿ ಇಂಥ ಏನೂ ಸ್ಪೆಷಾಲಿಟಿ ಇರೋದಿಲ್ಲ. ಕೆಲವರು ಸ್ಕ್ವಯರ್ ಬಾಡಿನ ಇಷ್ಟಪಡ್ತಾರೆ, ಇನ್ನು ಕೆಲವ್ರು ಬಂದುಬಿಟ್ಟು ರೌಂಡ್ ಬಾಡಿನ ಲೈಕ್ ಮಾಡ್ತಾರೆ. ಹಾಗಾಗಿ ಎರಡು ಥರ ಕಾಂಬಿನೇಷನ್ ಇದೆ ಪೂಜಾ ಮಿಷಿನ್ಸಲ್ಲಿ, ಸೇವಿಂಗ್ಸ್ ಮಿಷಿನಲ್ಲಿ. ನಿಮಗೆ ಬಂದುಬಿಟ್ಟು ಇವತ್ತು ರೌಂಡ್ ಬಾಡಿನ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಮಿಷಿನು. ಕ್ವಾಲಿಟಿ, ಕ್ವಾಂಟಿಟಿ ಹಾಗೂ ನಿಮಗೆ 2 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ಪೂಜಾ ಮಿಷಿನಲ್ಲಿ. ಗೇಜಲ್ಲಿ ಎಕ್ಸ್ಟ್ರಾ ಅಂದರೆ ದೂಸರ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಮಿಷಿನು. ಬನ್ನಿ ಇವಾಗ ಫಸ್ಟು ನಿಮಗೆ ಆ ಮಿಷಿನ್ನ ತೋರಿಸ್ತಾ ಇದ್ದೀನಿ. ಓಪನಿಂಗ್ ಮಾಡ್ತಾ ಇರೋ ಒಂದು ವಿಡಿಯೋ ಕ್ಲಿಪ್ನ ಸೇವ್ ಮಾಡಿದ್ದೀನಿ ನಿಮಗೋಸ್ಕರ. ಕೆಲವೊಂದು ಟೈಮು ಅದು ಮಾಡ್ಕೊಳಕ್ಕಾಗೋದೇ ಇಲ್ಲ ಟೈಮು. ಅದಕ್ಕೆ ಟೈಮ್ ಕೊಟ್ಟು ಅದು ವಿಡಿಯೋ ಮಾಡಿ ಅದಕ್ಕೆ ಅಂತಲೇ ಬಿಚ್ಚಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಹಾಗೆ ಫಿಟ್ಟಿಂಗ್ ಕೂಡ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಯಾರೋ ನನಗೆ ಕಮೆಂಟ್ ಮಾಡಿದ್ರಿ ಫುಲ್ಲು ಫೋಟೋ ತೋರಿಸಿ ಪೂಜಾ ಮಿಷಿನ್ದು ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಮಿಷಿನ್ದು ಫೋಟೋ ಬೇಕು ಅಂತ ಅಂದರೆ ನೀವು ಮೇಯ್ನಾಗಿ ಇನ್ನೊಂದು ಏನಂದರೆ ಆ ಒಂದು ನಿಮಗೆ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಲ್ವ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ನೀವು ಫೋನ್ ಮಾಡಿ ಹೇಳಿ ನನಗೆ ನೀಟಾಗಿ ಕಳಿಸಿ ಅಂತ. ಆವಾಗ ಖಂಡಿತವಾಗಿ ನಿಮಗೆ ಫೋಟೋ ಕಳಿಸ್ತೀನಿ. ನಾನು ಕ್ಲಿಯರಾಗಿ ನಿಮಗೆ ವಿಡಿಯೋ ಮಾಡೇ ತೋರಿಸ್ತೀನಿ ನಾನು ಹೇಗಿದೆ ಮಿಷಿನು ಅಂತ ಹೇಳಿಬಿಟ್ಟು. ನಿಮ್ಗೆ ಏನಾರ ಫೋಟೋ ಬೇಕು ಅಂದರೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿಬಿಟ್ಟು ಫೋಟೋ ಕಳಿಸಿ ಅಂದರೆ ಕ್ಲಿಯರಾಗಿ ನಿಮಗೆ ಪಿಕ್ಚರ್ ಹಾಕಿ ಫೋಟೋ ಕಳಿಸ್ತೀವಿ, ಓಕೆನಾ. ಇವತ್ತು ಕೂಡ ನಿಮಗೆ ರೌಂಡ್ ಬಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಪೂಜಾ ಮಿಷಿನ್ಸ್ ರೌಂಡ್ ಬಾಡಿ ಬ್ಲ್ಯಾಕ್ ಕಲರಲ್ಲಿ ಸಖತ್ತಾಗಿದೆ, ತೋರಿಸ್ತೀನಿ. ಇನ್ನು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಪೂಜಾ ಸೇವಿಂಗ್ಸ್ ಮಿಷಿನು. ಇದು ಬಂದುಬಿಟ್ಟು ನಿಮಗೆ ಹೊಲಿಗೆ ಯಂತ್ರ, ಅಂದರೆ ಯಾರಿಗಾದ್ರೂ ಹೇಳ್ಕೊಂಡು ಕೊಡೋದಕ್ಕೆ, ಬಟ್ಟೆ ಅಂಗಡಿಗಳಿಗೆ, ಮನೆ ಬಳಕೆಗೆ ತುಂಬಾ ಸೂಕ್ತ ಆಗಿರುತ್ತೆ ಈ ಒಂದು ಮಿಷಿನು. ನೀವು ಯಾರಾದರೂ ತರಬೇತಿ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಮಿಷಿನಲ್ಲಿ ಆರಾಮಾಗಿ ಕ್ಲಾಸಸ್ ಮಾಡ್ತಾರಲ್ವಾ. ಒಂದು 3-4 ಮಿಷಿನ್ ಇಟ್ಬಿಟ್ಟು ಆರಾಮಾಗಿ ಇದರಲ್ಲಿ ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಬ್ರ್ಯಾಂಡು ಅಂದರೆ ಪೂಜಾ ಮಿಷಿನು. ಇನ್ನು ಮ್ಯಾನ್ಯುವಲ್ ಟೇಬಲ್ ಟಾಪ್ ಇರುತ್ತೆ ಈ ಒಂದು ಮಿಷಿನ್. ಬೆಲ್ಟ್ ಮೂಲಕ ಈ ಮಿಷಿನ್ನ ಕೂಡ ನೀವು ಚಾಲನೆ ಮಾಡ್ಬೋದು ಆರಾಮಾಗಿ. ಎಲ್ಲ ಥರ ಆಪ್ಷನ್ ಇರುತ್ತೆ ಇದಕ್ಕೆ. ಇವಾಗ ನಿಮಗೆ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಪೂಜಾ ರೌಂಡ್ ಮಿಷಿನ್ ಬಾಡಿ. ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕಲಿಬೇಕು, ನನಗೆ ಮನೆ ಬಳಕೆಗೆ ಬೇಕು, ಫಸ್ಟು ಇದ್ರಲ್ಲಿ ಕಲಿಬೇಕು ನಾನು ಅಂತ ಅಂತಾರಲ್ವ. ಆ ಥರ ಹೆಣ್ಮಕ್ಳು ಆರಾಮಾಗಿ ಈ ಥರ ಮಿಷಿನ್ನ ಯೂಸ್ ಮಾಡ್ಬೋದು. ಎಷ್ಟೊಂದು ಜನ ಬಂದುಬಿಟ್ಟು ಪವರ್ ಮಿಷಿನ್ ತೊಗೊಳಕ್ಕೆ ಲೈಕ್ ಮಾಡಲ್ಲ, ಯಾಕಂದರೆ ಕಲಿಯೋರು ಇರ್ತಾರಲ್ವ. ಕಲ್ತಿರೋರಾದರೆ ಪವರ್ ಮಿಷಿನ್ನ ತೊಗೊಳ್ತಾರೆ, ಕಲಿಬೇಕಂತ ಅಂತಿರ್ತಾರಲ್ವ. ಅವ್ರು ಬಂದುಬಿಟ್ಟು ಸಾಮಾನ್ಯವಾಗಿ ಪವರ್ ಮಿಷಿನ್ ತುಂಬ ಭಯ ಪಡ್ತಾರೆ, ಯಾಕಂದರೆ ಸ್ವಲ್ಪ ಸ್ಪೀಡಾಗಿ ಮುಂದೆ ಹೋಗ್ಬಿಡುತ್ತಲ್ವ, ಭಯ ಆಗಿಬಿಡುತ್ತೆ. ಎಷ್ಟೊಂದು ಜನ ಬಂದುಬಿಟ್ಟು ಕೈ ಮೇಲೆ ಹಾಕ್ಕೊಂಡಿದ್ದಾರೆ ಸೂಜಿಗಳನ್ನ. ತುಂಬ ಸ್ಪೀಡಿಗೆ ಭಯ ಪಡ್ತಾರೆ. ಆ ಥರದವರು ಈ ಥರ ಮಿಷಿನ್ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ನೀವು ಬೆಲ್ಟಲ್ಲಿ ಕೂಡ ಯೂಸ್ ಮಾಡ್ಬೋದು, ಮೋಟರ್ನ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮೋಟರಲ್ಲಿ ನಿಮ್ಗೆ ಏನು ತುಂಬ ಸ್ಪೀಡ್ ಅಂತ ಎಲ್ಲ ಏನು ಬರೋದಿಲ್ಲ. ಇನ್ನು ಇದು ನೀವು ಮೋಟ್ರ್ ಹಾಕೊಂಡು ಕೂಡ ಆರಾಮಾಗಿ ಕೆಲಸ ಮಾಡ್ಬೋದು. 2 in 1 ಕೆಲಸ ಮಾಡ್ಬೋದು. ಅಂದರೆ ಮೋಟ್ರ್ ಹಾಕ್ಕೊಂಡ್ರು ಕೂಡ ನಿಮಗೇನು ತುಂಬ ಸ್ಪೀಡ್ ಬಂದುಬಿಡುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ಇದು ಬಂದುಬಿಟ್ಟು ನಿಮಗೆ ಸ್ವಲ್ಪ ಮೂವಲ್ಲಿ ನೀವು ಆಫ್ ಮಾಡಿದ್ರು ಕೂಡ ಆಫ್ ಆಗೋಗ್ಬಿಡುತ್ತೆ ಮೋಟಾರು. ಆರಾಮಾಗಿ ನೀವು ಕೆಲಸ ಮಾಡ್ಕೊಳ್ಬೋದು. ಇನ್ನು ತರಬೇತಿ ಕೊಡೋದಂತೂ ತುಂಬಾ ಯೂಸ್ ಆಗುತ್ತೆ. ಈ ಥರ ಒಂದು 3-4 ಮಿಷಿನ್ ಹಾಕ್ಬಿಟ್ಟು ಹೆಣ್ಮಕ್ಳಿಗೆ ನೀವು ಟೈಲರಿಂಗ್ ಕೂಡ ಬೇಕಾದರೆ ಹೇಳ್ಕೊಡ್ಬೋದು. ಓಕೆನಾ, ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಮಿಷಿನ್ ಬಂದುಬಿಟ್ಟು ದೊಡ್ಡ ಮಿಷಿನ್ ಇರುತ್ತೆ, 1 ವರ್ಷ ವ್ಯಾರಂಟಿ ಇರುತ್ತೆ ಈ ಒಂದು ಮಿಷಿನಿಗೆ. ತುಂಬ ಚೆನ್ನಾಗಿದೆ. ಮತ್ತು ದಾರ ಸುತ್ಕೊಳ್ಳೋಕ್ಕೂ ಕೂಡ ನಿಮಗೆ ಆರಾಮಾಗಿ ಇಲ್ಲಿ ಕೊಟ್ಟಿರ್ತಾರೆ, ನೀವು ಅದ್ರಲ್ಲಿ ಬೇಕಾದರೂ ದಾರನ ಸುತ್ಕೊಳ್ಬೋದು. ನಿಮಗೆ ಹಿಂದೆ ತೋರಿಸ್ತಾ ಇರೋದು ಬಂದುಬಿಟ್ಟು ಸ್ಕ್ವಯರ್ ಬಾಡಿ. ಮುಂದೆ ತೋರಿಸ್ತಾ ಇರೋದು ರೌಂಡ್ ಬಾಡಿ. ನಾನು ಆಲ್ರೆಡಿ ಸ್ಕ್ವಯರ್ ಬಾಡಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾವುದೇ ಥರ ವ್ಯತ್ಯಾಸ ಇರೋದಿಲ್ಲ ಇದರಲ್ಲಿ, ಎಲ್ಲ ಸೇಮೇ ಇರುತ್ತೆ. ಫೀಚರ್ಸ್ ಕೂಡ ತುಂಬ ಸೇಮೇ ಇರುತ್ತೆ, ಏನೂ ಅದ್ರಲ್ಲಿ ವ್ಯತ್ಯಾಸ ಇರಲ್ಲ. ಸಿಂಗಲ್ ನೀಡಲ್ ಮಿಷಿನ್ ಆಗಿರೋದ್ರಿಂದ ಹೊಲಿಗೆಗೆ ಮಾತ್ರ ಸೂಕ್ತ. ಇನ್ನೂ ಕೂಡ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಫುಲ್ ತೋರಿಸಿ ಅಂತ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ನಿಮಗೆ ಹೆವಿ ಡ್ಯೂಟಿ ಕಾಸ್ಟ್ ಐರನ್ ಬಾಡಿ ಆಗಿರುತ್ತೆ. ಫುಲ್ಲು ಹೆವಿ ಡ್ಯೂಟಿ ಮಾಡ್ಬೋದು, ಬೆಳಗಿನ ಸಂಜೆವರೆಗೂ ಮಾಡಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ದೀರ್ಘಕಾಲ ಬಾಳಿಕೆ ಬರುತ್ತೆ ಇದು ಅಂತೂ. ಆಮೇಲೆ ಸ್ಮೂತ್ ಸ್ಟಿಚಿಂಗ್ ಇರುತ್ತೆ. ಅಡ್ಜಸ್ಟಬಲ್ಲು ನಿಮಗೆ ಮೋಟ್ರ ಕೂಡ ಹಾಕ್ಕೊಳ್ಬೋದು. ಬೆಡಲ್ನ ಆರಾಮಾಗಿ ನೀವು ತುಳಿಬೋದು. ಆಯಿಲ್ನ ಹಾಕ್ಕೊಂಡ್ರೆ ಬೇಗ ನಿಮಗೆ ತುಳಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲೇ ಬಂದ್ಬಿಟ್ಟು ನಿಮಗೆ ಮೋಟ್ರ್ ಸಮೇತ 12,000 ರೂಪಾಯಿ ಸಿಗ್ತಾ ಇದೆ ಮೋಟರ್ ಸಮೇತ.
ನಿಮಗೆ ಮಿಷಿನ್ ಬಂದುಬಿಟ್ಟು 9,000 ಹೇಳ್ತಾ ಇದ್ದಾರೆ. ಸೊ ಮೋಟರ್ ಸಮೇತ ನಿಮ್ಗೆ 12,000 ಇದೆ. ಸೊ ನಮ್ಮ ಒಂದು ಶಾಪಲ್ಲಿ ಮೋಟಾರ್ ಸಮೇತನೇ ನಿಮಗೆ 11,000ಕ್ಕೆ ಕೊಡ್ತಾ ಇದ್ದೀವಿ. ಸೊ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ಸೊ ನಿಮಗೆ ಮಾರ್ಕೆಟಲ್ಲಿ ನಾಲ್ಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗೇಜ್ ಇದೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಗೇಜ್ ಇದೆ. ಆರಾಮಾಗಿ ನೀವು ಕೆಲಸ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಬಟ್ಟೆ ಕೂಡ ಹೊಲ್ಕೊಳ್ಬೋದು. ಕಾಟನ್ನು, ಸಿಲ್ಕು, ಪಾಲಿಸ್ಟರು, ಹಾಗೆ ನಿಮಗೆ ದಪ್ಪ ಜೀನ್ಸು, ಬ್ಯಾಗ್ಸು ಏನು ಬೇಕಾದರೂ ಹೊಲ್ಕೊಳ್ಬೋದು. ಇನ್ನು ಡ್ರೆಸ್ ಸ್ಟಿಚಿಂಗ್ ಮಾಡ್ಬೋದು. ನಿಮಗೆ ಸಾಮಾನ್ಯವಾಗಿ ಬೆಳಿಗ್ಗೆ ಸಂಜೆವರೆಗೂ ಹೆವಿ ಡ್ಯೂಟಿ ಮಾಡಿ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸ್ಟ್ಯಾಂಡ್ ಮಾತ್ರ ಸಖತ್ತಾಗಿದೆ, ನಿಜವಾಗ್ಲೂ ತುಂಬಾ ಗೇಜ್ ಇದೆ ಸ್ಟ್ಯಾಂಡು. ಸೊ ನಿಮಗೆ ಬೆಸ್ಟ್ ಅಂತಲೇ ಹೇಳ್ತೀನಿ ನಾನು ಈ ಪೂಜಾ ಮಿಷಿನು. ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಬೋದು. ಮತ್ತು ನೀವು ಇದೆಲ್ಲ ಮೋಟರ್ನ ಹಾಕ್ಕೊಂಡು ಆರಾಮಾಗಿ ಮೋಟ್ರಲ್ಲಿ ಕೆಲಸ ಮಾಡ್ಬೋದು. ಕರೆಂಟ್ ಹೋದ್ಮೇಲೆ ಕಾಲಲ್ಲಿ ತೊಳ್ಕೊಳ್ಬೇಕಾದ್ರೂ ಕೆಲಸ ಮಾಡ್ಬೋದು. ಇನ್ನು ಪೂಜಾ ಸ್ಟ್ಯಾಂಡು, ಪೂಜಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ಟ್ಯಾಂಡ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಕಮ್ಮಿ ಬೆಲೆಗೆ ಅಂತ ಹೇಳ್ಬಿಟ್ಟು ಸೊ ಕೆಲವೆಲ್ಲ ತುಂಬ ತೆಳು ಐಟಮ್ಸ್ನ ಕೊಡ್ತಾರೆ, ಬಟ್ ತುಂಬಾ ಗೇಜ್ ಇದೆ. ನಿಮ್ಗೆ ಇದು ಕೊಡಿ, ನಿಮಗೆ ಅಡ್ಜಸ್ಟಬಲ್ಲು ಅಲ್ಗೆ ಕೂಡ ಇದೆ. ಬೇಕು ಅಂದರೆ ಉದ್ದ ಇಟ್ಕೊಳ್ಬೋದು, ಬೇಡ ಅಂದರೆ ಈ ಥರ ಇಟ್ಕೊಳ್ಬೋದು. ಅಲ್ಗೆ ಕೂಡ ತುಂಬ ಇದೆ. ಸೊ ಕೆಲವೊಂದು ಅಲ್ಗೆಗೆ ಈ ಥರ ನಿಮಗೆ ಬರೋದಿಲ್ಲ. ಸೊ ಇದಕ್ಕೆ ನಿಮ್ಗೆ ಅಡ್ಜಸ್ಟಬಲ್ ಬಂದಿದೆ. ಬೇಕು ಅಂದರೆ ದೊಡ್ಡದು ಬೇಕಾದರೂ ಮಾಡ್ಕೊಬೋದು, ಬೇಡ ಅಂದರೆ ಆ ಥರ ಇವಾಗ ಇಳಿಸಿದ್ದೀವಲ್ಲ ನಾವು ಆ ಥರ ಬೇಕಾದರೂ ನೀವು ಇಟ್ಕೊಳ್ಬೋದು. ಸೊ ಎಲ್ಲ ಥರ ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಹಾಯೆಲ್ಲ ಹಾಕ್ಕೊಂಡು ನೀವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು 1 ವರ್ಷ ವ್ಯಾರಂಟಿ ಕೊಡ್ತಾರೆ ಈ ಒಂದು ಮಿಷಿನ್ಗೆ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ಗೆ ಫೋನ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇನ್ನು ಮಿಷಿನ ನೀವು ನೋಡಿದ್ರಿ ಅಲ್ವಾ. ಸೊ ಮಿಷಿನಲ್ಲಿ ಬಂದುಬಿಟ್ಟು ನಿಮಗೆ ಸೇಮ್ ಟು ಸೇಮ್ ಅಂದರೆ ಅಮೌಂಟ್ ಇರುತ್ತೆ. ಸೊ ರೌಂಡ್ ಬಾಡಿ ಏನಿರುತ್ತೆ ಸ್ಕ್ವೇರ್ ಬಾಡಿ ಕೂಡ ಸೇಮೇ ಇರುತ್ತೆ. ನಿಮಗೆ ಸ್ಕ್ವೇರ್ ಬಾಡಿ ಏನಿದೆ ರೌಂಡ್ ಬಾಡಿ ಕೂಡ ಸೇಮೇ ಇರುತ್ತೆ. ಸೊ ಸ್ಕ್ವೇರ್ ಬಾಡಿ ಬಂದುಬಿಟ್ಟು ಕೂಡ ನಿಮಗೆ ಪೂಜಾ ಮಿಷಿನ್ಸಲ್ಲಿ 9,500 ಬೀಳುತ್ತೆ. ರೌಂಡ್ ಬಾಡಿನೂ ಕೂಡ ನಿಮಗೆ 9,500 ಬೀಳುತ್ತೆ. ಸೊ ನಿಮಗೆ ಏನು ಪ್ರೈಸಲ್ಲಿ ಕೂಡ ಏನು ವೇರಿಯೇಷನ್ ಇಲ್ಲ. ಸೊ ಸೇಮೇ ಇರುತ್ತೆ ಪ್ರೈಸ್ ಕೂಡ. ಮತ್ತು ಮಿಷಿನ್ ಮತ್ತು ತುಂಬ ಚೆನ್ನಾಗಿದೆ. ರೌಂಡ್ ಬಾಡಿ ತುಂಬಾ ಲುಕ್ ಕೊಡುತ್ತೆ. ಬ್ಲ್ಯಾಕ್ ಕಲರ್, ಸಾಮಾನ್ಯವಾಗಿ ಬ್ಲ್ಯಾಕ್ ಕಲರಲ್ಲಿ ಮಿಷಿನ್ಸು ತುಂಬಾ ಬರೋದು. ಸೊ ಸುಮಾರು ಜನ ಬ್ಲ್ಯಾಕ್ ಕಲರಲ್ಲಿ ತುಂಬ ಮಿಷಿನ್ಸ್ನ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಇದು ಬಂದುಬಿಟ್ಟು ರೌಂಡ್ ಬಾಡಿ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಸಿಗ್ತಾ ಇದೆ. ಸೊ ನೋಡಿದ್ರೆ ಫೀಚರ್ಸ್ ಎಲ್ಲ ಸೇಮೇ ಇರುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಓನ್ಲಿ 1 ನೀಡಲು, ಸಿಂಗಲ್ ನೀಡಲು ಸ್ಟಿಚಿಂಗ್ ಮಾತ್ರನೇ. ಸೊ ಇದರಲ್ಲಿ ಯಾವುದೇ ಥರ ಏನು ಬೇರೆ ಎಲ್ಲ ಎಕ್ಸ್ಟ್ರಾ ಏನು ಬರೋಲ್ಲ. ಜಿಗ್ಜಾಗ್ ಬರಲ್ಲ ಮತ್ತು ಓವರ್ಲಾಕ್ ಯಾವುದೂ ಬರಲ್ಲ. ಓನ್ಲಿ ಸ್ಟಿಚಿಂಗ್ ಮಾತ್ರನೇ ನಿಮಗೆ ಇದು ಫೀಚರ್ಸು. ತುಂಬಾ ಚೆನ್ನಾಗಿದೆ ಮಿಷಿನು. ಬೇಕು ಅಂದವರು ಪರ್ಚೇಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಸೊ ನೀವು ಕಾಲ್ ಮಾಡಿ ಆರಾಮಾಗಿ ಕೇಳ್ಕೊಳ್ಳಿ. ಸೊ ನಿಮಗೆ ಕೊರಿಯರ್ ಮಾಡೋದು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಡೀಟೇಲ್ಸ್ ತೊಗೊಳ್ಳಿ. ನಿಮ್ಗೆ ಮಿಷಿನ್ ಇಷ್ಟ ಆದರೆ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಯಾರಿಗೂ ಕೂಡ ಫೋರ್ಸ್ ಇಲ್ಲ. ನಿಮ್ಗೇನಾದರೂ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆರಾಮಾಗಿ ನೀವು ಫೋನ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. 500 ರೂಪೀಸ್ ಕೊಟ್ಟು ಬುಕ್ ಮಾಡಿಕೊಂಡ್ರೆ ಸೊ ನಿಮಗೆ ಕೊರಿಯರ್ ಮಾಡಬೇಕಾದ್ರೆ ನಾವು ಫೋನ್ ಮಾಡ್ತೀವಿ. ಆವಾಗ ನಿಮಗೆ ಎಷ್ಟು ಮಿನ್ನ ಉಳಿದ ಅಮೌಂಟ್ ಏನಿರುತ್ತಲ್ವ ಸೊ ಅಮೌಂಟ್ನ ಪೇ ಮಾಡಿದ್ರೆ ಆಯಿತು. ಸೊ ಕೊರಿಯರ್ ಚಾರ್ಜ್ ಕೂಡ ಸಪ್ರೇಟ್ ಇರುತ್ತೆ. ಇದರಲ್ಲಿ ಯಾವುದೇ ಥರ ಕೊರಿಯರ್ ಚಾರ್ಜ್ನ ನಾನು ಇಲ್ಲ ಅಂದರೆ ಸಪ್ರೇಟ್ ಇರುತ್ತೆ. ಸೊ ಇದರಲ್ಲಿ ಕೂಡ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಅಂದರೆ ಪ್ರೈಸ್ ಮಾತ್ರ ಮಿಷಿನ್ ಪ್ರೈಸು 9,500 ಆಗುತ್ತೆ. ಕೊರಿಯರ್ ಚಾರ್ಜ್ ಸಪ್ರೇಟ್ ಆಗುತ್ತೆ. ಸೊ ನಾನು ಎರಡು ಕೂಡ ಸಪ್ರೇಟ್ ಹೇಳ್ತಾ ಇದ್ದೀನಿ, ಮಿಕ್ಸ್ ಹೇಳ್ತಾ ಇಲ್ಲ. ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಎಲ್ಲ ಟೋಟಲ್ ಸೇರಿ 9,500 ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ಎರಡೂ ಕೂಡ ಸಪ್ರೇಟ್ ಇರುತ್ತೆ. ನಿಮಗೆ ಮಿಷಿನ್ ಸಪ್ರೇಟ್ ಪ್ರೈಸ್ ಇರುತ್ತೆ, ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ. ನಾವು ನಿಮಗೆ ಕಳಿಸ್ಬೇಕಾದ್ರೆ ಕೊರಿಯರ್ ಮಾಡಬೇಕಾದ್ರೆ ನಿಮಗೆ ಅಮೌಂಟ್ನ ಹೇಳ್ತೀನಿ. ನೀವು ಅವಾಗ ಬೇಕಾದರೆ ಕೊರಿಯರ್ ಚಾರ್ಜು ಹಾಗೆ ಪ್ಲಸ್ ನೀವು ಮಿಕ್ಕಿದ್ದೇನು ಅಮೌಂಟ್ ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ನೀವು ಹಾಕಿದ್ರೆ ನಿಮಗೆ ಮನೆಗೆ ಮಿಷಿನು ಬರುತ್ತೆ. ಇಷ್ಟೇ, ಇನ್ನೇನಿಲ್ಲ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕ್ವಶನ್ ಮಾಡಿ. ಸೊ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.